ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತಿನ ವಿಧಾನಸಭಾ ಅಧಿವೇಶನವು ಕೂಡ ದೊಡ್ಡ ಮಟ್ಟದಲ್ಲಿ ಕೋಲಾಹಲವನ್ನ ಹುಟ್ಟುಹಾಕಿದೆ. ಈಗಾಗಲೇ ನಿನ್ನೆಯಿಂದ ರಾಜ್ಯಪಾಲರ ಏನು ವರ್ತನೆ ಇದೆ, ನಡೆ ಇದೆ, ಅಪರಿಪೂರ್ಣ ಭಾಷಣ ಓದುವಂತಹ ನಡೆಗೆ ದೊಡ್ಡ ಮಟ್ಟದ ಆಕ್ರೋಶ ಈಗ ಕಾಂಗ್ರೆಸ್ ಪಕ್ಷದಿಂದ, ಆಡಳಿತ ಪಕ್ಷದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲವೂ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಹಿಡಿದು ಕಾಂಗ್ರೆಸ್ನ ಮೊದಲ ಬಾರಿ ಶಾಸಕರಾಗಿರ್ತಕ್ಕಂಥವರು ಕೂಡ ರಾಜ್ಯಪಾಲರ ನಡೆಯನ್ನ ಖಂಡಿಸಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಕಕ್ಕಾಬಿಕ್ಕಿಯಾಗಿರ್ತಕ್ಕಂಥ ಬಿಜೆಪಿ ನಾಯಕರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟ್ರಾಟಜಿಯನ್ನ, ಪೊಲಿಟಿಕಲ್ ಸ್ಟ್ರಾಟಜಿಯನ್ನ ಮಂಡಿಸ್ತಾ ಇದ್ದಾರೆ. ರಾಜಕಾರಣದ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಅಂದ್ರೆ ರಾಜ್ಯಪಾಲರ ಇಶ್ಯೂವನ್ನ ಡೈವರ್ಟ್ ಮಾಡಲಿಕ್ಕೆ ಅಥವಾ ರಾಜ್ಯಪಾಲ ಟಿ.ಸಿ. ಗೆಹ್ಲೋಟ್ ಅವರ ಈ ವರ್ತನೆಯಿಂದ ಈಗಾಗಲೇ ಒಂದು ರೀತಿಯ ಕಾಂಗ್ರೆಸ್ಗೆ ಒಂದು ರಾಜಕಾರಣದ ಅಸ್ತ್ರ ಸಿಕ್ಕ ಹಾಗಾಗಿದೆ. ಆ ಅಸ್ತ್ರಕ್ಕೆ ಪ್ರತಿರೋಧವಾಗಿ ಈಗ ಬಿಜೆಪಿ ನಾಯಕರು ತಮ್ಮದೇ ಆಗಿರ್ತಕ್ಕಂಥ ಪ್ರತ್ಯಸ್ತ್ರವನ್ನ ಬಳಸ್ತಾ ಇದ್ದಾರೆ. ಅದು ಅವರು ಆಯ್ದುಕೊಂಡಿರ್ತಕ್ಕಂಥದ್ದು ಎರಡು ವಿಚಾರಗಳು. ಆ ಎರಡು ವಿಚಾರಗಳು ಯಾವುದು ಅನ್ನುವಂಥದ್ದನ್ನ ನಾನಿವತ್ತು ಹೇಳ್ತೀನಿ. 1.5 ನಿಮ್ಗೆ ಈಗ ಪ್ಯಾಕ್ಸ್ ಏನ್ ನಡೀತಿದೆ ಅಂತ ಏನೋ ಒಂದು 25 ಕಮ್ಮಿ ಮಾಡ್ಕೊತಾರೆ, ಆಯ್ತು ಹಂಗೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು. ಎಸ್ ವೀಕ್ಷಕರೇ, ಬಿಜೆಪಿ ನಾಯಕರು ಮತ್ತು ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಆರಿಸಿಕೊಂಡಿರ್ತಕ್ಕಂಥ ಮೊದಲ ವಿಚಾರ ಅದು ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆಯನ್ನ ಕೇಳುವುದು. ಈ ಕುರಿತಂತೆ ಈಗಾಗಲೇ ದೊಡ್ಡ ಮಟ್ಟದ ಒಂದು ಆರೋಪಗಳನ್ನು ಮಾಡಿರ್ತಕ್ಕಂಥ ಬಿಜೆಪಿ ನಾಯಕರು ಈಗಾಗಲೇ ಮತ್ತೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಇವತ್ತು ಇಡೀ ದಿನ ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಯಲ್ಲಿ ಈ ಕುರಿತಂತೆ ಒಂದು ದೊಡ್ಡ ಮಟ್ಟದ ಕೂಗನ್ನು ಕೂಡ ಏಳಿಸಿದ್ರು. ಅಲ್ಲದೆ ತಿಮ್ಮಾಪುರ ಅವರ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಒಂದು ಹಕ್ಕೊತ್ತಾಯವನ್ನು ಕೂಡ ಮಾಡಿದ್ರು. ಅಲ್ಲದೆ ಈಗ ಪರಿಷತ್ನಲ್ಲೂ ಕೂಡ ಈ ಕುರಿತಂತ ಚರ್ಚೆಗೆ ಸಾಕಷ್ಟು ಅವಕಾಶ ಮಾಡಿಕೊಡಬೇಕು. ಯಾಕಂದ್ರೆ ಈ ಕಾಂಗ್ರೆಸ್ ಸರ್ಕಾರದ ಹಲವಾರು ಸಚಿವರು ಹಲವಾರು ಭ್ರಷ್ಟಾಚಾರಗಳಲ್ಲಿ ತೊಡಗಿದ್ದಾರೆ. ಮೊದಲನೇದಾಗಿ ಬಿ ನಾಗೇಂದ್ರ ಈ ರೀತಿಯ ಭ್ರಷ್ಟಾಚಾರದಲ್ಲಿ ತೊಡಗಿದ್ರು. ಈಗ ಸ್ವತಃ ಆರ್.ಬಿ. ತಿಮ್ಮಾಪುರ ಅವರ ಆಡಿಯೋ ಲೀಕ್ ಆಗಿದೆ. ಅವರು ಅಧಿಕಾರಿಗಳನ್ನ ಬಳಸಿಕೊಂಡು ಭ್ರಷ್ಟಾಚಾರ ಮಾಡಲಿಕ್ಕೆ, ಹಣದ ದುರವ್ಯವಹಾರ ಮಾಡಲಿಕ್ಕೆ ಈ ರೀತಿಯ ಒಂದು ಕಾರಣ ಆಗಿದ್ದಾರೆ. ಹಾಗಾಗಿ ಅವರಿಗೆ ಸಚಿವ ಸಂಪುಟದಿಂದ ಸ್ಥಾನ ಕೈಬಿಡಬೇಕು ಅನ್ನುವಂಥ ಒಂದು ಒತ್ತಾಯಕ್ಕೆ ಬಿಜೆಪಿ ನಾಯಕರು ಬಂದಿರತಕ್ಕಂಥದ್ದು. ಅದನ್ನೇ ಇಶ್ಯೂ ಆಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ನಾನು ಹೇಳಿದ ಹಾಗೆ ರಾಜ್ಯಪಾಲರಾಗಿರ್ತಕ್ಕಂಥ ಟಿ.ಸಿ. ಗೆಹ್ಲೋಟ್ ಒಂದಷ್ಟು ಅವರ ಪರವಾಗಿ ಇಡೀ ರಾಜ್ಯ ಬಿಜೆಪಿ ನಾಯಕರು ಮತ್ತು ವಿರೋಧ ಪಕ್ಷ ರಾಜ್ಯಪಾಲರ ಪರವಾಗಿ ನಿಂತಿರ್ತಕ್ಕಂಥದ್ದು. ಈಗ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂಥ ಅಸ್ತ್ರವನ್ನ, ಆ ಒಂದು ಇಶ್ಯೂವನ್ನ ಡೈವರ್ಟ್ ಮಾಡಲಿಕ್ಕೆ ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆಯನ್ನ ಕೇಳೋದ್ರ ಮೂಲಕ ಉಭಯ ಸದನಗಳಲ್ಲೂ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಉಭಯ ಸದನಗಳಲ್ಲೂ ಕೂಡ ತೀವ್ರ ಆಕ್ರೋಶ ಮತ್ತು ಪ್ರತಿಭಟನೆಯನ್ನ ವಿರೋಧ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಇದು ವೆರಿ ಸಿಂಪಲ್. ಯಾಕಂದ್ರೆ ಈಗ ಒಂದು ರೀತಿಯ ಅಸ್ತ್ರ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ತಿಮ್ಮಾಪುರ ರಾಜೀನಾಮೆ ಟೆಲಿಕಾಸ್ಟ್ ಆಗಲೇಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಸ್ವತಃ ತಿಮ್ಮಾಪುರ ಇವತ್ತು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾನು ಯಾವುದೇ ತಪ್ಪನ್ನೇ ಮಾಡಿಲ್ಲ, ಆ ಆಡಿಯೋ ನನ್ನದಲ್ವೇ ಅಲ್ಲ, ಆ ಯಾವ ಅಧಿಕಾರಿ ನನ್ನ ಹೆಸರನ್ನ ಅಥವಾ ನನ್ನ ಮಗನ ಹೆಸರನ್ನ ತೆಗೆದುಕೊಂಡಿದ್ದಾರೋ ಅವರು ನಮ್ಮನ್ನ ಸಿಕ್ಕಿಸ್ಲಿಕ್ಕೆ ಷಡ್ಯಂತ್ರ ಮಾಡಿ ನಮ್ಮ ಹೆಸರನ್ನ ತಗೊಂಡಿದ್ದಾರೆ ಅಷ್ಟೇ. ಆ ಆಡಿಯೋಗೂ ಆ ಅಧಿಕಾರಿಗೂ ನನಗೂ ಸಂಬಂಧನೇ ಇಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಅಲ್ಲದೆ ಇದಷ್ಟೇ ಅಲ್ಲದೆ ಅವರು ಮತ್ತೊಂದು ವಿಚಾರವನ್ನ ಎತ್ತಿದ್ರು. ಸ್ವತಃ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ.ಎಸ್. ಯಡಿಯೂರಪ್ಪನವರ ಮೇಲೇನೆ ಆಡಿಯೋ ಆರೋಪ ಬಂದಿತ್ತು. ಆ ಕುರಿತಂತ ದೊಡ್ಡ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸ್ವತಃ ಯಡಿಯೂರಪ್ಪನವರು ಏನ್ ಹೇಳಿದ್ರು ಗೊತ್ತಾ? ಅವರು ಈ ತರಹದ ಒಂದು ಕುತಂತ್ರಗಳು, ಆಡಿಯೋಗಳು ನಡೀತಾ ಇರುತ್ತೆ, ಅದನ್ನೆಲ್ಲ ನಂಬ್ಕೊಂಡಿರೋಕ್ಕಾಗುತ್ತಾ, ಅವನ್ನೆಲ್ಲ ನಂಬಕ್ಕಾಗುತ್ತಾ, ಅದೆಲ್ಲ ಕುತಂತ್ರ ಅನ್ನುವಂಥ ಮಾತನ್ನ ಹೇಳಿದ್ರು. ಹಾಗಾದ್ರೆ ಬಿಜೆಪಿಯವರು ಯಡಿಯೂರಪ್ಪನವರ ಇಶ್ಯೂ ಬಗ್ಗೆ ಏನು ಹೇಳ್ತಾರೆ? ಅವರ ಇಶ್ಯೂ ಬಗ್ಗೆ ಅವರು ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋದಾದ್ರೆ ನನ್ನ ಇಶ್ಯೂವನ್ನ ಯಾಕೆ ದೊಡ್ಡದಾಗಿ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಯಡಿಯೂರಪ್ಪನವರಿಗೆ ಒಂದು ನ್ಯಾಯ, ನನಗೆ ಒಂದು ನ್ಯಾಯನಾ? ನಾನು ಕೂಡ ಅದನ್ನ ಅಲ್ಲಗಳೆತ್ತೇನೆ, ಅದು ನನ್ನದಲ್ಲ ಅನ್ನುವಂಥ ಮಾತನ್ನ ಈಗ ಪ್ರತಿ ಏಟಾಗಿ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ನಾಯಕರಿಗೆ ಒಂದು ರೀತಿ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಾಗಿದೆ. ಈಗ ಸದ್ಯಕ್ಕೆ ಈ ರೀತಿಯ ಭ್ರಷ್ಟಾಚಾರ ಆರೋಪದಲ್ಲೇ ತೊಡಗಿದ್ದ ಸಚಿವ ಬಿ ನಾಗೇಂದ್ರ ಅವರ ವಿರುದ್ಧವೂ ಕೂಡ ಪ್ರತಿಭಟನೆ ಮತ್ತು ರಾಜೀನಾಮೆಗೆ ಪಟ್ಟು ಹಿಡಿದಿದ್ದ ಬಿಜೆಪಿ ನಾಯಕರು ಅದರಲ್ಲಿ ಯಶಸ್ವಿಯೂ ಕೂಡ ಆಗಿದ್ರು. ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೂಡ ಪಡ್ಕೊಂಡಿದ್ರು. ಈಗ ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳಲಿಕ್ಕೆ ಮತ್ತು ಈ ರಾಜ್ಯಪಾಲರ ಇಶ್ಯೂವನ್ನ ಡೈವರ್ಟ್ ಮಾಡಲಿಕ್ಕೆ ಶತಾಯಗತಾಯ ಬಿಜೆಪಿ
ಬಿಜೆಪಿ ಪ್ರಯತ್ನಿಸ್ತಾ ಇದೆ. ಹಾಗಾಗಿ ಈಗ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ, ಅಂದ್ರೆ ಈಗ ಸರ್ಕಾರಕ್ಕೆ ಆಗುವಂತ ಒಂದು ಮುಜುಗರ ಇದೆಯಲ್ಲ, ಭ್ರಷ್ಟಾಚಾರದ ಪ್ರಕರಣಗಳು, ಕೇಸುಗಳು ಮತ್ತು ಕಾಂಗ್ರೆಸ್ ನಾಯಕರ ಮೇಲೆ ಬರ್ತಾ ಇರತಕ್ಕಂಥ ಅಪವಾದಗಳು, ಇವೆಲ್ಲವದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸರ್ಕಾರ ಕೂಡ ತಿಮ್ಮಾಪುರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳುತ್ತಾ, ತಿಮ್ಮಾಪುರ ಅವರ ತಲೆದಂಡ ಫಿಕ್ಸ್ ಆಗುತ್ತಾ, ಅಧಿವೇಶನದ ನಂತರ ಸಚಿವ ಸಂಪುಟ ವಿಸ್ತರಣೆ ಅಂತ ಏನಿದೆ ಅಥವಾ ಪುನರ್ರಚನೆ ಅಂತ ಏನಿದೆ, ಅಲ್ಲಿ ತಿಮ್ಮಾಪುರ ಅವರನ್ನ ಕೈಬಿಟ್ಟು ಬೇರೆಯವರನ್ನ ಆ ಸ್ಥಾನಕ್ಕೆ ಆಯ್ಕೆ ಮಾಡ್ತಾರೆ ಅನ್ನುವಂತ ಒಂದು ಪಕ್ಕ ಮಾಹಿತಿಗಳು ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಿದೆ. ಯಾರೋ ರಾಜೀನಾಮೆ ಕೇಳಿದ್ರು ಕೊಡಕತ್ತಿ ನಾಳೆ ಹೇಳಿ ನಿಲುವಳಿ ಸೂಚನೆ ತರಲಿ, ನನ್ನೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದ್ರ ಸಲ ರಾಜೀನಾಮೆ ಕೊಡ್ಬೇಕು? ನಾನು ಏನು ತಪ್ಪು ಮಾಡಿದ್ದಿಲ್ಲ. ಆಡಿಯೋ ಭಾಳ ಜನಕ್ಕೆ ಬಂದಿದೆ, ಭಾಳ ಜನರದ್ದು ಆಡಿಯೋ ಬರ್ತದೆ. ನಿಂದು ಆಡಿಯೋ ಬದುಕಲ್ಲ, ನಿನ್ನ ಮೇಲೆ ಏನು ಎನ್ಕ್ವೈರಿ ಮಾಡೋಕ್ಕಾಗತ್ತೆ? ಎಸ್ ವೀಕ್ಷಕರೇ, ತಿಮ್ಮಾಪುರ ಅವರ ತಲೆದಂಡ ಫಿಕ್ಸ್ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲೇ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು, ಪ್ರತಿಪಕ್ಷದವರು ಕೂಡ ಮತ್ತೆ 3 ಶಾಸಕರ ಒಂದು ರಾಜೀನಾಮೆ ಅಥವಾ ಅವರ ಅಮಾನತಿಗೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ರಾಜ್ಯಪಾಲರ ವಿರುದ್ಧ ಒಂದು ರೀತಿಯ ದುರ್ವರ್ತನೆಯನ್ನು ತೋರಿರ್ತಕ್ಕಂಥ BK ಹರಿಪ್ರಸಾದ್ ವಿಧಾನ ಪರಿಷತ್ ಸದಸ್ಯರು ಮತ್ತು HC ಬಾಲಕೃಷ್ಣ ಮತ್ತು ಶರತ್ ಬಚ್ಚೇಗೌಡ ವಿಧಾನಸಭಾ ಸದಸ್ಯರು, ಇವರು 3 ಜನನ್ನು ಕೂಡ ಅಮಾನತನ್ನ, ಅಂದ್ರೆ ವಿಧಾನಮಂಡಲದಿಂದ ಅಮಾನತಿನಲ್ಲಿಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವಿನ ಹಗ್ಗಜಗ್ಗಾಟ, ಆರೋಪ ಪ್ರತ್ಯಾರೋಪ, ಏಟು ತಿರುಗೇಟು ದೊಡ್ಡ ರೂಪವನ್ನು ಪಡೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.